ಪಾಸಿಬಲ್ ಅನಾಮಲಿ ರಿಮೂವ್ಸ್ ಆದಮೇಲೆ ಒಂದು ಫೈನಲ್ ಕರಡು ಪಟ್ಟಿ ಇವತ್ತು ಪ್ರಕಟ ಆಗಿದೆ. ಅದರ ಪೈಕಿ 12,112 ನೋ ಮ್ಯಾಪಿಂಗ್ ಮತ್ತು ಅನಾಲಿಸಿಸ್ ಸೇರಿ ಅಷ್ಟರ ಮಟ್ಟಿಗೆ ನಾವು ನೋಟಿಸಸ್ ಜನರೇಟ್ ಮಾಡಿ ಕರಡು ಪಟ್ಟಿಯಲ್ಲಿ ಹಿಂದೆ ಇರೋರಿಗೆ ಕ್ಲಿಯರ್ ಮಾಡುವಂಥ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ಈ ಬಗ್ಗೆ ಅಡಿಷನಲ್ ಏರಿಯಾ ರೂಲ್ಸ್ನ ಕೂಡ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಅದರ ಪ್ರಕಾರ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿ ಸಲ್ಲಿಕೆ ಅವಧಿ ಡೇಟ್ಸ್ನ ಕೂಡ ಪ್ರಕಟ ಆಗಿರುತ್ತೆ. ಆ ಪ್ರಕಾರ ಇವತ್ತಿಂದ 1 ತಿಂಗಳ ಅವಧಿಗೆ 24/8/26ರಿಂದ 23/9/26ವರೆಗೂ ಫಾರ್ಮ್ ನಂಬರ್ 6, 7 ಮತ್ತು 8 3 ಥರದ ಅಪ್ಲಿಕೇಶನ್ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು 3 ಥರದ ಫಾರ್ಮ್ಸಲ್ಲಿ ಸಲ್ಲಿಸಬಹುದಾಗಿರುತ್ತೆ. ಫಾರ್ಮ್ ನಂಬರ್ 6 ಅಂದರೆ ನಮೂನೆ 6ರಲ್ಲಿ ಹೊಸ ಎಲೆಕ್ಟರ್ಸ್ ಎನ್ರೋಲ್ಮೆಂಟ್ಗೆ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿರುತ್ತೆ. 7ನಲ್ಲಿ ಪಾಸಿಬಲ್ ಡಿಲೀಷನ್, ಇವರು ತಪ್ಪಾಗಿ ಸೇರಿಸಿದವರನ್ನ ರಿಮೂವ್ ಮಾಡಿ ಅಂತ ಫಾರ್ಮ್ ನಂಬರ್ 7ನಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಹಾಗೆ ಫಾರ್ಮ್ ನಂಬರ್ 8ಅಲ್ಲಿ ಶಿಫ್ಟಿಂಗು, ಸ್ಥಳಾಂತರವಾಗಿದ್ದಾರೆ, ಶಾಶ್ವತವಾಗಿ ಇವರು ಇಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ, ಇವ್ರನ್ನ ರಿಮೂವ್ ಮಾಡಿ, ಅಥವಾ ನಾವು ಬೇರೆ ಕಡೆ ಹೋಗಿರ್ತೀವಿ, ನಮ್ಗೆ ರಿಮೂವ್ ಮಾಡಿ ಅಂತ ನೀವು ಫಾರ್ಮ್ ನಂಬರ್ 8ಅಲ್ಲಿ ನೀವು ಏನು ಅಪ್ಲಿಕೇಶನ್ ಸಲ್ಲಿಸಬಹುದು. ಈ 3 ಫಾರ್ಮ್ಸ್ನ 23/9/26 ಒಳಗಡೆ ನೀವು ಸಲ್ಲಿಸಬೇಕಾಗುತ್ತೆ. ಹಾಗೆ ಆ ಒಂದು ಫಾರ್ಮ್ಸಿಗೆ ಸಂಬಂಧಪಟ್ಟಂಗೆ ನೋಟಿಸಸ್ನ ಕೊಟ್ಟು 24/8/26ರಿಂದ 22/10/26 ಆಯಿತಾ, ಸುಮಾರು 2 ತಿಂಗಳ ಕಾಲ ಕಾಲಾವಧಿನಲ್ಲಿ ಅವರಿಗೆ ಹಿಯರಿಂಗ್ ಮಾಡಲಾಗುತ್ತೆ, ಆಕ್ಷೇಪಣೆಗಳ ವಿಲೇವಾರಿಯನ್ನು ನಡೆಸಲಾಗುತ್ತೆ. ಸೊ ಆ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಅಂತಿಮ ಮತದಾರರ ಪ್ರಕಟಣೆಯನ್ನು 27/10/26ರಲ್ಲಿ ನಾವು ಕೈಗೊಳ್ತಿದ್ದೀವಿ. ಸೊ ಆ ಒಂದು ಭಾರತೀಯ ಚುನಾವಣಾ ಆಯೋಗ 27/10/26ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ 2 ತಿಂಗಳು ಎಲ್ಲಿ ಸಿಗುತ್ತೆ ಸರ್? ಸ್ಟಾರ್ಟ್ ಆಗುತ್ತೆ. ಹಿಯರಿಂಗ್ ಸ್ಟಾರ್ಟ್ ಆದಮೇಲೆ ಸೊ ಒಟ್ಟಾಗಿ ಆ ಥರ ಇವತ್ತಿಂದ ಅಪ್ಲಿಕೇಶನ್ಸ್ ತೊಗೊಂಡಾಗಿದ್ದಾರೆ. ಟೋಟಲ್ ಆಗಿ 2 ಮಂತ್ಸ್ ಒಳಗಡೆ ಎಲ್ಲ ಅಪ್ಲಿಕೇಶನ್ ಎಲ್ಲ ಆಕ್ಷೇಪಣೆಗಳನ್ನು, ಹಕ್ಕು ಆಕ್ಷೇಪಣಾ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೀವಿ. ತಗೊಳ್ಳೋದಕ್ಕೆ ನಾನು ಏನು ಮಾಡಿ ಒಂದು ತಿಂಗಳು ಆಕ್ಷೇಪಣೆ ಮಾಡಬೇಕು, ಹಿಯರಿಂಗ್ ಮಾಡಬೇಕು. ಒಂದು ತಿಂಗಳು ಆಕ್ಷೇಪಣಾ ಅವಧಿ ಇರುತ್ತೆ. ಆ 1 ತಿಂಗಳು ಸೇರಿಸ್ಕೊಂಡಾಗ ಇನ್ನೊಂದು ತಿಂಗಳು ಅಲ್ಲ. ನೀವು ನಾವೀಗ ನೋಟಿಸ್ ಜನರೇಟ್ ಮಾಡಿಕೊಡ್ತೀವಿ, ನಿಮ್ದು ಸಮಸ್ಯೆ ಇದರಲ್ಲಿ ಹೀಗಿದೆ, ಈ ಸಮಸ್ಯೆ ಬಗ್ಗೆ ನಿಮ್ಗೆ ಉತ್ತರವನ್ನ 7 days ಬಿಫೋರ್, ಈ ಉದಾಹರಣೆ ನಾಳೆ ನಿಮಗೆ ನೋಟಿಸ್ ಅನ್ನ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆ ನೋಟಿಸ್ ಪೀರಿಯಡ್ ಎಷ್ಟಿರ್ತದೆ? 7 days ಇರುತ್ತೆ. ಅವನು ಡೇಟ್ ಕೊಟ್ಟಿರ್ತೀವಿ. ಆ ಡೇಟಲ್ಲಿ ನೀವು ಬಂದು ಇಲ್ಲಿ ನಮ್ಮ ಅಡಿಷನಲ್ AERಗಳನ್ನ ಸುಮಾರು 23 ಜನ ನಾವು ಆಯ್ಕೆ ಮಾಡ್ತೀವಿ. ದಿನಾಂಕ, ಹಿಯರಿಂಗ್ 3 ಸಹ ನಮೂದು ಮಾಡಲಾಗುತ್ತೆ. ಸಾಧ್ಯವಾದಷ್ಟು ಮತದಾರರಿಗೆ ಹತ್ತಿರ ಇರೋ ಕಡೆನೆ ನಾವು ಈ ಒಂದು ಹಿಯರಿಂಗ್ನ ಏನು ವಿಚಾರಣೆನ ಇಟ್ಕೊಂಡಿರ್ತೀವಿ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೋಟಿಸಲ್ಲಿ ಈಗ ಅಡಿಷನಲ್ AERಗಳು ಸರಿಯಾಗಿ ಕೊಡ್ತಾರೆ, ಆ BLO ಅವ್ರನ್ನ ಅವ್ರು ಸರ್ವ್ ಮಾಡ್ತಾರೆ. ಈಗ ಇದಕ್ಕೆಲ್ಲ ನಾವು ಏನು ಮಾಡಿದೀವಿ ಅಂತಂದ್ರೆ, ಈಗ ಏನು ಆಕ್ಷೇಪಣೆ ಸಲ್ಲಿಸುವಂಥ ವ್ಯಕ್ತಿ ನಾಳೆ ದಿವಸ ದೂರ ಕಾಲಿರಲ್ಲ, ಎಲ್ಲ ಒಂದು ಕಡೆ ಏಜ್ ಆಗಿರ್ತದೆ, 100 ವರ್ಷ ಆಗಿರ್ತದೆ, ಅಥವಾ 90-95 ವರ್ಷ ಆಗಿರ್ತದೆ, ಮನೆಯಿಂದ ಈಚೆ ಬರೋಕ್ಕಾಗಲ್ಲ ಅಂದಾಗ ಅನಿವಾರ್ಯ ಸಂದರ್ಭದಲ್ಲಿ ಏನಾದರೂ ಇದನ್ನು ಮಂಡನೆ ಮಾಡಿದ್ರೆ AERಗೆ ಅವ್ರು ಅಲ್ಲೇ ಬಂದು ಹೇಳಿಕೆಯನ್ನು ತಗೋತಾರೆ. ಇದಕ್ಕೂ ಕೂಡ ಸರ್ಕಾರ ಅವಕಾಶ ಮಾಡಿದೆ. ಎಲೆಕ್ಷನ್ ಕಮಿಷನ್ ಅದನ್ನ ಅವ್ರು ಇರೋ ಸ್ಥಳದಲ್ಲಿ ತಗೊಂಡು ಎಲ್ಲರಿಗೂ ಅಲ್ಲ, 80+. ಅದು 80+ ಅಂತಲೇ ಇಲ್ಲ. ನಿಜವಾಗ ಅವ್ರಿಗೆ ತೊಂದರೆ ಇದೆ, ಏಜ್ ಫ್ಯಾಕ್ಟ್ ಇದೆ, ಆರೋಗ್ಯ ಸರಿ ಇಲ್ಲ. 85 ವರ್ಷ ಆದ್ಮೇಲೆ ಎಲ್ಲರಿಗೂ ಮಾಡಬೇಕು ಅಂತಿಲ್ಲ. ಗ್ರಾಮ ಪಂಚಾಯತ್ ನಡೆಯಕ್ಕೆ ಆಗದೆ ಪರಿಸ್ಥಿತಿ ಬಂದ 1543, ಮಹಿಳೆಯರು 98,498, ಇತರರು 3, ಒಟ್ಟು 1,97,44. ಬಟ್ ಇಂಪಾರ್ಟೆಂಟ್ ರೇಷಿಯೋ ಇದೆಯಲ್ಲ, ಲಿಂಗ ಅನುಪಾತ ಮಹಿಳೆ ಮತ್ತು ಪುರುಷ ಈಕ್ವಲ್ ಇದೆ. ಅಂದ್ರೆ ಪುರುಷರಿಗಿಂತ ಈಕ್ವಲ್ ಓವರ್ ಆಲ್ 1000 ಬಂದಾಗ ರೇಷಿಯೋ ಪಾಯಿಂಟ್ಸ್ ಬರ್ತದೆ, ಆಲ್ಮೋಸ್ಟ್ ಈಕ್ವಲ್ ಇದೆ. ಈಕ್ವಲ್ ಬಂದಿದೆ. ಈಕ್ವಲ್ ಅಂದ್ರೆ ಇದು ಸಾಮಾನ್ಯವಾಗಿ
ಮಹಿಳೆಯರು ಇದರ ಹೆಚ್ಚಾಗ್ತದೆ ಕಡಿಮೆ ಆಗೋದು ಇರ್ತದೆ. ಇದು ಒಂದು ಈಕ್ವಲ್ ಆಗಿ ಹೋಗ್ತಾ ಇದೆ. ಸಮಾಧಾನ ಆಗೋದು ಹೌದು. ಯಾರೋ ಪಾಯಿಂಟ್ 44 ಆಯ್ತಾ? ಇದರಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರು 509. ಒಟ್ಟು ASDD ಎಂದು ಮುಕ್ತಾರ ಮತದಾರರು 2,21,983. ಅಂದ್ರೆ ASDD ಗೊತ್ತಲ್ಲ, ಆರ್ಡೆಟ್ಟು ಶಿಫ್ಟು ಡೆತ್ತು ಡಬಲ್ 21,983 ಈ ಕೆಟಗರಿಯಲ್ಲಿ ಟೋಟಲ್ ಆಗಿ ಇವರು ಎಸ್ ಆಗಿರ್ತಕ್ಕಂಥದ್ದು. ಆರ್ಡೆಂಟ್ ಇರ್ತಕ್ಕಂಥದ್ದು 3,648. ಶಾಶ್ವತವಾಗಿ ವರ್ಗಾವಣೆಗೊಂಡ ಮತದಾರರು 12,083. ಒಟ್ಟು ಮರಣ ಹೊಂದಿರುವ ಮತದಾರರು 4,433. ಒಟ್ಟು ದ್ವಿಮುದ್ರಣಗೊಂಡ ಮತದಾರರು 1,734. ಇತರೆಯರು 75. ಗೈರಾದ